ಸೊ ಈ ದಿನನೇ ಇದನ್ನ ಮಾಡೋಣ. ಯಾಕಂದ್ರೆ ಫೂಲ್ಸ್ ಡೇನ ಒಂದು ಇಂಟೆಲಿಜೆನ್ಸ್ ಡೇ ಮಾಡೋಣ ಅಂತ, ವೈಸ್ ಪೀಪಲ್ ಡೇ ಮಾಡೋಣ ಅಂತ ಒಂದು ಅನ್ಕೊಂಡ್ವಿ. ಸತ್ಯ ನೀವ್ಯಾರು ಫೂಲ್ಸ್ ಡೇ ಅಂತ ಬರ್ದೇ ಇರ್ಲಿಲ್ಲ, ಎಲ್ಲ ಬಂದಿದ್ದೀರಾ, ಅದೇ ಥ್ಯಾಂಕ್ಸ್. ವೈಸ್ ಪೀಪಲ್ ನೀವೆಲ್ಲ. ಏನಂದ್ರೆ ಮೊದಲನೇದಾಗ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಅನ್ಕೊಂಡು ಮಾಡಿ. ಯಾಕಂದ್ರೆ ಇವಾಗ ಏನಂದ್ರೆ ಏನು ಮಾತಾಡಿದ್ರು ಕಷ್ಟ ಆಗ್ಬಿಟ್ಟಿದೆ. ಏನೋ ಒಂಚೂರು ಆ ಕಡೆ ಈ ಕಡೆ ಮಾತಾಡಿದ್ರೆ, ನೇರವಾಗಿ ಮಾತಾಡಿದ್ರು ಕೂಡ ಲೆಫ್ಟು ರೈಟು ಅಂತ ಯೋಚನೆ ಮಾಡೋ ಥರ ಆಗ್ಬಿಟ್ಟಿದೆ. ಸ್ವಲ್ಪ ಭಯ ಆಗ್ತಿದೆ ಮಾತಾಡೋದಕ್ಕೆ. ಯಾಕಂದ್ರೆ ಲೆಫ್ಟ್ ಇರೋನು ಕೂಡ ಡಿಪೆಂಡ್ ಆಗಿರ್ತಾನೆ, ವಾಲ್ಕೊಂಡಿರ್ತಾನೆ ಒಬ್ಬರ ಮೇಲೆ, ರೈಟ್ ಒಬ್ಬರ ಮೇಲೆ ವಾಲ್ಕೊಂಡಿರ್ತಾನೆ. ನಾನು ಸ್ಟ್ರೈಟ್ ಆಗಿ ನಿಂತಿದ್ದೀನಿ ಸೆಂಟ್ರಲ್ಲಿ. ಸೊ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡ್ತೀನಿ ಅನ್ಕೊಂಡಿದ್ದೀನಿ. ಸೊ ಈ ಐಡಿಯಾ ಮಾಡಿರೋದು ಕೂಡ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಯೋಚನೆ ಮಾಡೋರಿಗೆ ಮಾಡಿರೋದು ಇದು. ಇಲ್ಲಿ ಬಿಟ್ರೆ ನ್ಯಾಚುರಲ್ ಆಗಿರುತ್ತೆ. ನಮ್ಮ ಸಿನಿಮಾದಲ್ಲಿ ಹಂಗೆ ಹೋಗ್ತಾ ಇರ್ತಾರೆ ಮಧ್ಯದಲ್ಲಿ, ಆ ಥರ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿದೆ ಏನಂದ್ರೆ, ಡಿಪೆಂಡೆಂಟ್ ಆದ್ರೆ ನಾವು ಪ್ರತಿಯೊಬ್ಬರು ಜೀವನದಲ್ಲೇ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ಆಸೆ ಪಡ್ತೀವಿ. ನಾವು ಎಲ್ಲ ವಿಷಯದಲ್ಲೂ ಕೂಡ ಡಿಪೆಂಡೆಂಟ್ ಆಗಬಾರ್ದು, ನಾವು ಲೈಫಲ್ಲಿ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ. ಬಟ್ ಹಂಗೆ ಅನ್ಕೊಂಡೇ ಡಿಪೆಂಡೆಂಟ್ ಆಗೇ ಇರ್ತೀವಿ. ನಾವು ಯಾರ ಮೇಲಾರ ಅವಲಂಬಿತರಾಗೇ ಇರ್ತೀವಿ. ನಮ್ಮ ದೇಶನೂ ಅಷ್ಟೇ, ಪ್ರಪಂಚನೂ ಅಷ್ಟೇ, ಒಬ್ರಿಗೊಬ್ರು ಅವಲಂಬಿತರಾಗಿರ್ತಾರೆ, ತಪ್ಪಲ್ಲ. ಬಟ್ ಎಷ್ಟರ ಮಟ್ಟಿಗೆ ನಾವು ಕಡಿಮೆ ಡಿಪೆಂಡೆಂಟ್ ಆಗ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾವು ಆದಷ್ಟು ಡಿಪೆಂಡೆನ್ಸಿ ಕಡಿಮೆ ಮಾಡಿಕೊಂಡ್ರೆ ಈಗ ಎದುರಿಸ್ತಿರೋ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಆ ಥರ ಒಂದು ಇಂಡಿಪೆಂಡೆಂಟ್ ಆಗಿ ಒಂದೇನೋ ಒಂದು ಪ್ಲಾನ್ ಮಾಡೋಣ ಅಂತ ಅನ್ನಿಸ್ತು. ಇದು ಬಹಳ ಹೊಸದಾಗಿರುತ್ತೆ ನಿಮ್ಗೆ, ಬಟ್ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ಫಸ್ಟ್ ನಿಮ್ಗೆ ನರೇಟ್ ಮಾಡ್ಬಿಡ್ತೀನಿ ಇದು ಏನ್ ಮಾಡಿದ್ದೀನಿ ಅಂತ, ಆಮೇಲೆ ಪ್ರಶ್ನೋತ್ತರಗಳಿದ್ದೇ ಇರುತ್ತೆ, ಕೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.